ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ರಾಜ್ಯ ಸರ್ಕಾರ ಪಠ್ಯ ಪುಸ್ತಕಗಳಲ್ಲಿ ಭಗವದ್ಗೀತೆಯನ್ನು ಅಳವಡಿಸುವುದಕ್ಕೆ ಹೊರಟಿದೆ. ಈ ಬಗ್ಗೆ ತಜ್ಞರ ಸಮಿತಿಯ ಅಭಿಪ್ರಾಯ ಪಡೆದು ಒಂದು ತೀರ್ಮಾನಕ್ಕೆ ಬರುವುದಾಗಿ ಶಿಕ್ಷಣ ಸಚಿವ ನಾಗೇಶ್ ಹೇಳಿದ್ದಾರೆ. ಈ ಸರ್ಕಾರ ಏನನ್ನು ಮಾಡುವುದಕ್ಕೆ ಹೊರಟಿದೆ ಅನ್ನುವುದು ಒಂದೊಂದೇ ಬೆತ್ತಲಾಗ್ತಾ ಇದೆ. ಸೊ ಅವರ ಉದ್ದೇಶಗಳು, ಅವರ ಎಜೆಂಡಾಗಳು ಕೂಡ ಬಹಿರಂಗವಾಗ್ತಾ ಇದೆ. ಸೊ ನಾಗೇಶ್ ಅವರು ಒಂದು ಮಾತನ್ನು ಹೇಳ್ತಾರೆ, ಶಾಲೆಗಳಲ್ಲಿ ನೈತಿಕ ಶಿಕ್ಷಣವನ್ನು ಕೊಡುವ ಉದ್ದೇಶ ಸರ್ಕಾರದಾಗಿದೆ. ಆ ಉದ್ದೇಶದಿಂದ ಭಗವದ್ಗೀತೆಯನ್ನು ನಾವು ಪಠ್ಯ ಪುಸ್ತಕಗಳಲ್ಲಿ ಅಳವಡಿಸುವುದಕ್ಕೆ ಚಿಂತನೆ ನಡೆಸ್ತಾ ಇದ್ದೀವಿ ಅಂತ. ಈ ಮಾತನ್ನು ಕೇಳಿದ ತಕ್ಷಣ ನನಗೆ ಮದ್ರಸಾಗಳು ನೆನಪಾದವು. ಅಲ್ಲಿ ಕುರಾನನ್ನು ಕಲಿಸಲಾಗುತ್ತೆ. ಅದು ಆ ಕಡೆ ಇರಲಿ ಬಿಡಿ. ಭಗವದ್ಗೀತೆ ಯಾವ ನೈತಿಕತೆಯನ್ನು ಬೋಧಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡಬೇಕಾಗಿದೆ. ಅವರು ಹೇಳಿದ ಈ ಮಾರಲ್ ಎಜುಕೇಷನ್ ಇದೆಯಲ್ಲ, ಆ ಮಾರಲ್ ಎಜುಕೇಷನ್ ಯಾವುದು, ಅದನ್ನು ಇವತ್ತು ನಾವು ಒಂದೊಂದಾಗೆ ನೋಡಬಹುದು ಅಂತ. ನಾನು ಭಗವದ್ಗೀತೆಯ ಕೆಲವು ಅಂಶಗಳನ್ನು ಮೊದಲು ಪಟ್ಟಿ ಮಾಡಿದ್ದೇನೆ. ಭಗವದ್ಗೀತೆ ಒಟ್ಟಾರೆ ಏನು ಹೇಳುತ್ತೆ ಅನ್ನೋಕ್ಕೆ ಸಂಬಂಧಪಟ್ಟಂಥ ಪೂರಕ ಅಂಶಗಳು ಇವೆ. ಇದಾದ ಮೇಲೆ ಭಗವದ್ಗೀತೆಯ ಬಗ್ಗೆ ಅಧ್ಯಯನ ಮಾಡಿದರು ಡಾಕ್ಟರ್ BR ಅಂಬೇಡ್ಕರ್, ಅತಿ ದೊಡ್ಡ ಸಮಾಜ ವಿಜ್ಞಾನಿ. ಅವರು ಅತಿ ಹೆಚ್ಚು ಭಗವದ್ಗೀತೆ ಬಗ್ಗೆ ಬರೆದಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಒಂದು ಭಗವದ್ಗೀತೆಯ ಸಾರ ಏನು ಅಂದರೆ, ಅದು ಹೇಳುತ್ತೆ ಭಗವದ್ಗೀತೆ ಹೇಳುತ್ತೆ, ಜೀವನದಲ್ಲಿ ನಮ್ಮೆಲ್ಲರ ಸಮಸ್ಯೆ ಅಂದರೆ ತಪ್ಪು ಆಲೋಚನೆ ಅಂತ. ಎಲ್ಲ ಸಮಸ್ಯೆಗಳಿಗೂ ಕೂಡ ಸರಿಯಾದ ತಿಳುವಳಿಕೆ ಇರದಿರುವುದೇ ಕಾರಣ ಅನ್ನತ್ತೆ ಭಗವದ್ಗೀತೆ. ಸ್ವಾರ್ಥರಹಿತವಾಗಿರುವುದೇ ಅಭಿವೃದ್ಧಿಗೆ ಮೂಲ ಅನ್ನತ್ತೆ. ನಾನು ಎನ್ನುವುದನ್ನು ಬಿಡು, ಸೃಷ್ಟಿಕರ್ತನ ಜೊತೆ ಒಂದಾಗು ಅನ್ನುತ್ತೆ ಭಗವದ್ಗೀತೆ. ದಿನವೂ ಸೃಷ್ಟಿಕರ್ತನ ಜೊತೆ ಸಂಪರ್ಕ ಸಾಧಿಸು ಅನ್ನತ್ತೆ ಭಗವದ್ಗೀತೆ. ನಿನ್ನತನವನ್ನು ಬಿಡಬೇಡ ಅನ್ನತ್ತೆ ಭಗವದ್ಗೀತೆ. ಚರಾಚರ ವಸ್ತುವಿನಲ್ಲೂ ದೇವರಿದ್ದಾನೆ ಅನ್ನತ್ತೆ ಭಗವದ್ಗೀತೆ. ಮಾಯೆಯಿಂದ ಹೊರಕ್ಕೆ ಬಾ, ಇಲ್ಲಿ ಎಲ್ಲವೂ ಮಾಯೆ ಅನ್ನತ್ತೆ ಭಗವದ್ಗೀತೆ. ಸೊ ಇದೆಲ್ಲ ಇವತ್ತಿನ ಜೀವನಕ್ಕೆ ಎಷ್ಟರ ಮಟ್ಟಿಗೆ ಇದು ಪ್ರಸ್ತುತ ಅನ್ನೋದು ಒಂದು. ಆದರೆ ಇಷ್ಟೇ ಅಲ್ಲ, ಭಗವದ್ಗೀತೆ ಇವಿಷ್ಟೇ ಅಲ್ಲ. ನಾನು ಭಗವದ್ಗೀತೆಯನ್ನು ಓದಿದವನಾಗಿ, ಸೊ ನನಗೂ ಕೆಲವು ಪ್ರಶ್ನೆಗಳಿವೆ. ಅದರಂತೆ ಅಂಬೇಡ್ಕರ್ ಎತ್ತಿರುವ ಪ್ರಶ್ನೆಗಳ ಕುರಿತು ಕೂಡ ನಾನು ಇವತ್ತು ಮಾತಾಡ್ತೇನೆ. ಭಗವದ್ಗೀತೆ ಹೇಳ್ತೆ, ಇಲ್ಲಿ ನೀನು ಏನೂ ಅಲ್ಲ, ಎಲ್ಲವನ್ನು ಮಾಡಿಸುವವನು ನಾನು, ರಕ್ಷಿಸುವವನು ನಾನೇ, ಕೊಲ್ಲುವವನು ನಾನೇ. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಫಲಾಫಲ ಏನಿದೆ ಅದನ್ನು ನನಗೆ ಬಿಡು ಅಂತ. ನಾನು ಹೊಡಿ ಅಂದರೆ ಹೊಡೆದಾಕು, ಬಡಿ ಅಂದರೆ ಬಡದಾಕು ಅಂತ. ಇದು ಹಿಂಸಾ ಪ್ರಚೋದಕ ಅಲ್ಲವೇ ಅನ್ನೋ ಪ್ರಶ್ನೆ ಇದೆ. ಸೊ ಭಗವದ್ಗೀತೆ ಏನಿದೆ, ಒಂದು ಅದು ಬಂದ ಕಾಲಘಟ್ಟ ಯಾವುದು, ಭಗವದ್ಗೀತೆ ಯಾವಾಗ ಬಂತು, ಅದು ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂತ ನಂಬಲಾಗುತ್ತೆ. ಹಲವು ತಜ್ಞರ ಪ್ರಕಾರ, ಇತಿಹಾಸಕಾರರ ಪ್ರಕಾರ ಅದು ನಂತರ ಸೇರಿಸಲಾಯಿತು ಮಹಾಭಾರತಕ್ಕೆ ಅಂತ ಅನ್ನೋ ವಾದಗಳಿವೆ. ಈ ಬಗ್ಗೆ ಸಾಕಷ್ಟು ಅಧ್ಯಯನಗಳು ಕೂಡ ನಡೆದಿವೆ. ಅಂಬೇಡ್ಕರ್ ಒಬ್ಬ ಸಮಾಜ ಚಿಂತಕ, ಇತಿಹಾಸಕೂರ. ಅಂದರೆ ಅಂಬೇಡ್ಕರ್ ಅವರನ್ನು ಅರ್ಥ ಮಾಡಿಕೊಳ್ಳುವ ಯತ್ನ ಈ ದೇಶದಲ್ಲಿ ನಡೆದೇ ಇಲ್ಲ. ಕಾಂಗ್ರೆಸ್ ರಾಜಕಾರಣದಲ್ಲಿ ಅಂಬೇಡ್ಕರ್ ಅವರನ್ನು ಹತ್ತಿಕ್ಕೋ ಯತ್ನ ನಡೀತು ಅನ್ನೋದು ನಮ್ಗೆ ಗೊತ್ತಿದೆ. ಅಂಬೇಡ್ಕರ್ ಹೇಳುವ ಪ್ರಕಾರ ಭಗವದ್ಗೀತೆ ಏನಿದೆ ಅದು ಚಾತುರ್ವರ್ಣ ಪದ್ಧತಿಯನ್ನು ಬೆಂಬಲಿಸುತ್ತೆ ಅನ್ನುತ್ತಾರೆ. ಅದು 100ಕ್ಕೆ 100ರಷ್ಟು ನಿಜ. ನಮ್ಗೆ ಗೊತ್ತಿದೆ, ಬ್ರಾಹ್ಮಣರ ಮುಖದಿಂದ, ಕ್ಷತ್ರಿಯರು ಭುಜದಿಂದ ಅಲ್ವಾ, ಶೂದ್ರರು ಕಾಲಿನಿಂದ ಹುಟ್ಟಿದರು ಅಂತ ಹೇಳುತ್ತೆ. ನನಗಿಲ್ಲಿ ಕೆಲವು ಪ್ರಶ್ನೆಗಳಿವೆ.
ಭಗವದ್ಗೀತೆ ಪ್ರತಿಪಾದಿಸುವ ಚಾತುರ್ವರ್ಣ ಪದ್ಧತಿ ಏನಿದೆ ಆ ಪದ್ಧತಿಯ ಬಗ್ಗೆ ಬಿ ಜೆ ಪಿ ಸ್ಟ್ಯಾಂಡ್ ಏನು ಬಹಿರಂಗವಾಗಿ ಹೇಳಬೇಕು. ಅಂದರೆ ಇವರು ಬೋಧನೆಗೆ ಹೊರಟಿದ್ದಾರೆ ಅಂತಂದರೆ ಅವರು ಚಾತುರ್ವರ್ಣ ಪದ್ಧತಿಯನ್ನು ಒಪ್ಪುತ್ತಾರೆ ಅಂತ ಅರ್ಥ ಅಲ್ವಾ. ಅದಕ್ಕೆ ಬೇರೆ ನಾವು ಹೇಳೋದಕ್ಕೂ ಸಾಧ್ಯ ಇಲ್ಲ. ಅದರ ಜೊತೆಗೆ ಭಗವದ್ಗೀತೆ ಹಿಂಸಾ ಪ್ರಚೋದಕ ಅನ್ನುವ ಆರೋಪ, ಇದಕ್ಕೆ ಬಿ ಜೆ ಪಿ ಏನಂತಾರೆ. ಬಿ ಜೆ ಪಿ ಬಹುಮಟ್ಟಿಗೆ ಇವತ್ತು ಸಂಘ ಪರಿವಾರದವರು ಹಿಂಸಾ ಪ್ರಚೋದನೆಯನ್ನೇ ಮಾಡ್ತಾರೆ. ಮುತಾಲಿಕ್ ಅವರು ಮಾತಾಡೋದಂಥದ್ದು ನೀವೆಲ್ಲ ಕೇಳಿರ್ಬೋದು. ಅದ್ಯಾವುದೋ ಸೇನೆಗಳೇನು ಬೇರೆ ಬೇರೆ ಸೇನೆಗಳಿವೆಯಲ್ಲ, ಅವರೆಲ್ಲ ಮಾತನಾಡೋದು ಅವರು ಹಿಂಸಾ ಪ್ರಚೋದಕ ಆದ ಮಾತುಗಳನ್ನು ಆಡ್ತಾರೆ. ಅವರಿಗೆ ಭಗವದ್ಗೀತೆಯಿಂದಲೇ ಈ ಪ್ರಚೋದನೆ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಕೊಲ್ಲಿಸುವವು ನಾನು, ನೀ ಕೊಲ್ಲು ಅನ್ನೋದು ಇದೆಯಲ್ಲ, ಅದರ ಮೂಲಕನೇ ಇವರೆಲ್ಲ ಕೊಲ್ಲೋದಕ್ಕೆ ಹೊರಟಿದ್ದಾರೆ ಏನೋ ಗೊತ್ತಿಲ್ಲ. ಸೊ ಈ ಭಗವದ್ಗೀತೆ ಏನಿದೆ ಅದು ನಾನು ಈ ಮೊದಲು ಹೇಳಿದ ಹಾಗೆ ಅದು ನಂತರ ಮಹಾಭಾರತದಲ್ಲಿ ಸೇರಿಸಲಾಯಿತು. ಅದು ಹುಟ್ಟಿರುವ ಕಾಲದ ಬಗ್ಗೆ ಕೂಡ, ಭಗವದ್ಗೀತೆ ಯಾವಾಗ ಹುಟ್ಟಿತು ಅನ್ನೋದ್ರ ಬಗ್ಗೆ ಕೂಡ ವಿಭಿನ್ನ ಅಭಿಪ್ರಾಯಗಳಿದೆ. ಅದನ್ನು ಕೂಡ ಅಂಬೇಡ್ಕರ್ ಮೆನ್ಷನ್ ಮಾಡ್ತಾರೆ. ಅಂದರೆ ಭಾರತದಲ್ಲಿ ಮೌರ್ಯರ ಕಾಲ ಇತ್ತು ನೋಡಿ. ಮೌರ್ಯ ಕಾಲದಲ್ಲಿ ಬುದ್ಧಿಸಮ್ ಪ್ರಬಲವಾಯಿತು. ಸೊ ಅದು ಮೌರ್ಯ ಪೂರ್ವ ಕಾಲದಲ್ಲಿದ್ದ ಆವಾಗ ಹಿಂದೂ ಅನ್ನುವ ಶಬ್ದ ಕೂಡ ಆ ಕಾಲಘಟ್ಟದಲ್ಲಿ ಇರಲಿಲ್ಲ. ಈಗ ಅವರು ಹಿಂದೂ ಅಂತ ಏನು ಮಾತನಾಡ್ತಾರೆ, ಹಿಂದೂ ಶಬ್ದ ನಿಮಗೆ ಪುರಾತನ ಯಾವ ಗ್ರಂಥಗಳಲ್ಲಿ ಸಿಗಲ್ಲ. ಅದು ಸಿಗೋದು ಸುಮಾರು 5, 6, 7ನೇ ಶತಮಾನದ ನಂತರ ಹಿಂದೂ ಶಬ್ದ ಬೇರೆ ಬೇರೆ ಗ್ರಂಥಗಳಲ್ಲಿ ಕಾಣಿಸ್ಕೊಳ್ತದೆ. ಆ ಹಿಂದೂ ಶಬ್ದವನ್ನು ಉತ್ಪನ್ನ ಮಾಡಿದವರು ಅಥವಾ ಹಿಂದೂ ಶಬ್ದವನ್ನು ಮೊದಲು ಬಳಸಿದವರು ಭಾರತೀಯರಲ್ವೇ ಅಲ್ಲ, ಅದನ್ನು ಬಳಸಿದವರು ಪಾಶ್ಚಿಮಾತ್ಯರು. ಒಬ್ಬ ಮುಸ್ಲಿಂ ಬರಹಗಾರ ಮೊದಲು ಹಿಂದೂ ಅನ್ನುವ ಶಬ್ದವನ್ನು ಬರೀತಾನೆ. ಅದು ಇನ್ನೊಂದು ಇದು, ನಾನು ಇನ್ನೊಂದು ಸಲ ಹೇಳ್ತೀನಿ. ಸೊ ಈ ಮೌರ್ಯ ಕಾಲದಲ್ಲಿ ಏನಾಯಿತು ಅಂತಂದರೆ ಒಂದು ಬುದ್ಧಿಸಮ್ ಪ್ರಬಲವಾಗ್ತಾ ಹೋಯಿತು. ಯಾಕಂದರೆ ರಾಜರ ಆಶ್ರಯ ಇತ್ತು. ಆ ಕಾಲಘಟ್ಟದಲ್ಲಿ ಬ್ರಾಹ್ಮಿನಿಸಮ್ ಏನಿದೆ ಅದು ಹತ್ತಿಕ್ಕಲ್ಪಟ್ಟಿತು. ಆಗ ಈ ಬ್ರಾಹ್ಮಣರು ಚಡಪಡಿಕೆಯಲ್ಲಿದ್ದರು. ನೆಕ್ಸ್ಟ್ ಏನಪ್ಪ, ಏನು ಮಾಡೋದು ಜೊತೆನೋ ಅಂತ. ಯಾವಾಗ ಮೌರ್ಯರ ಪತನ ಆಯಿತು, ಮೌರ್ಯರ ಪತನವಾದ ಮೇಲೆ ಸೊ ಮತ್ತೆ ಬ್ರಾಹ್ಮಿನಿಸಮ್ ಪ್ರಬಲವಾಗ್ತಾ ಹೋಯಿತು. ಹಿಂದೂ ಸಂಸ್ಕೃತಿ ಅಲ್ಲ, ಅದು ಬ್ರಾಹ್ಮಣ ಸಂಸ್ಕೃತಿ ಅಂತ. ಎರಡರ ವ್ಯತ್ಯಾಸ ನಮ್ಗೆ ಗೊತ್ತಿರಬೇಕು. ಈಗ ಬ್ರಾಹ್ಮಣ ಸಂಸ್ಕೃತಿಯನ್ನೇ ಹಿಂದೂ ಸಂಸ್ಕೃತಿ ಅಂತ ಪ್ರತಿಪಾದಿಸಲಾಗುತ್ತೆ, ಅದು ಕೂಡ ಸರಿಯಾದದ್ದಲ್ಲ. ಆ ಸಂದರ್ಭದಲ್ಲಿ ಸೊ ಬುದ್ಧಿಸಮನ್ನು ಕೌಂಟ್ರ್ ಮಾಡುವುದಕ್ಕೆ ಮತ್ತು ಬ್ರಾಹ್ಮಿನಿಸಮನ್ನು ಎತ್ತಿ ಹಿಡಿಯುವುದಕ್ಕೆ ಭಗವದ್ಗೀತೆ ರಚಿತವಾಯಿತು ಅಂತ ಹೇಳಲಾಗ್ತಾ ಇದೆ. ಸೊ ಅಂದರೆ ಅದರ ಉದ್ದೇಶ ಪ್ರತಿಕ್ರಾಂತಿ ಅಂತ, ಅದನ್ನೇ ಅಂಬೇಡ್ಕರ್ ಬಳಸ್ತಾರೆ. ಈ ಸಮಾಜದಲ್ಲಿ ಏನು ರೆವಲ್ಯೂಷನ್ ಆಗ್ತಾ ಇತ್ತು, ಬುದ್ಧ ಧರ್ಮ ಬಂದು ಆ ರೆವಲ್ಯೂಷನ್ನಿಗೆ ಪ್ರತಿಯಾದ ಒಂದು ಕ್ರಾಂತಿಯನ್ನು ಮಾಡುವುದಕ್ಕೆ ಭಗವದ್ಗೀತೆಯನ್ನು ಹುಟ್ಟುಹಾಕಲಾಯಿತು ಅನ್ನೋ ಅಭಿಪ್ರಾಯವನ್ನು ಕೂಡ ಡಾಕ್ಟರ್ ಅಂಬೇಡ್ಕರ್ ವ್ಯಕ್ತಪಡಿಸ್ತಾರೆ. ಅಂದರೆ ಬುದ್ಧಿಸಮ್ ನೇರವಾಗಿ ಸಮಾಜದ ಜೊತೆ ಮುಖಾಮುಖಿಯಾಗಿತ್ತು ಅಂತ. ಅದು ಬ್ರಾಹ್ಮಿನಿಸಮ್ ಏನಿದೆ, ಬ್ರಾಹ್ಮಿನಿಕಲ್ ಕಲ್ಚರ್ ಅಂತ ನಾವೇನಂತೀವಿ, ಅದನ್ನು ಬುದ್ಧಿಸಮ್ ವಿರೋಧಿಸ್ತಾ ಬಂತು. ಸೊ ಪ್ರಥಮ ಬಾರಿಗೆ ಪಾನ ನಿಷೇಧ ಬಂದಿದ್ದು ಮೌರ್ಯರ ಕಾಲದಲ್ಲಿ, ಬುದ್ಧಿಸಮ್ ಅಂತ ಇದು. ಸೊ ಪಾನ ನಿಷೇಧ ಅನ್ನೋದೇನಿದೆ ಅದು ಬ್ರಾಹ್ಮಿನಿಕಲ್ ಸಂಸ್ಕೃತಿಯಲ್ಲಿ ಇರಲಿಲ್ಲ ಅವಾಗ, ಮೌರ್ಯರ ಪೂರ್ವ ಕಾಲದಲ್ಲಿ. ಆಗ ಕುಡಿತ ಅನ್ನೋದು ಸಾಮಾನ್ಯ ಆಗಿತ್ತು, ವೇಶ್ಯಾವಾಟಿಕೆ ಸಾಮಾನ್ಯ ಆಗಿತ್ತು. ಬುದ್ಧ ಇದರ ವಿರುದ್ಧ ಮಾತನಾಡಿದ. ಬುದ್ಧಿಸಮನ್ನು ಅನುಸರಿಸ್ತಿದ್ದಂಥ ಮೌರ್ಯರು ಇದರ ವಿರುದ್ಧ ಕ್ರಮ ಕೈಗೊಳ್ತಾ ಹೋದರು. ಅಂದರೆ ಒಂದು ಸಾಮಾಜಿಕ ಮೌಲ್ಯಗಳು ಅಂತ ನಾವೇನಂತೀವಿ, ಆ ಸಾಮಾಜಿಕ ಮೌಲ್ಯದ ಕಲ್ಪನೆಯೇ ಬೌದ್ಧ ಕಾಲದ ಪೂರ್ವ ಬ್ರಾಹ್ಮಿನಿಸಮ್ ಬ್ರಾಹ್ಮಣ ಸಂಸ್ಕೃತಿ ಇರಲೇ ಇಲ್ಲ. ಅದರ ನಂತರ ವೈದಿಕ ಪರಂಪರೆ ಅಂತ ಕರೆಯಲಾಯಿತು, ವೈದಿಕ ಸಂಸ್ಕೃತಿ ಅಂತ ಕರೆಯಲಾಯಿತು. ಸೊ ಆ ಕಾಲಘಟ್ಟದಲ್ಲಿ ಇರಲೇ ಇಲ್ಲ.
ಅದಾದ ಮೇಲೆ ಈ ಬದಲಾವಣೆಗಳೇನಿವೆ, ಅಂದರೆ ಹೊಸ ಆಲೋಚನೆಯನ್ನು ಬುದ್ಧಿಸಮ್ ತಂತು, ಹೊಸ ವಿಚಾರಧಾರೆಯನ್ನು ತಂತು, ಸಮಾಜ ಜೊತೆ ಧರ್ಮ ಮುಖಾಮುಖಿಯಾಗುವ ಬಗೆಯನ್ನು ಹೇಳ್ತಾ ಹೋಯಿತು. ಈ ಮೊರಲ್ ಅನ್ನೋದಿದೆ, ಮೊರಾಲ್ ಅನ್ನತ್ತೆ ನಾವು ಏನಂತೀವಿ, ಈ ಮಾರಲ್ ಆದ ನೈತಿಕವಾದ ಪ್ರಜ್ಞೆ ಏನಿದೆ ಅದು ಬೌದ್ಧ ಧರ್ಮ ತಂದುಕೊಟ್ಟಿದ್ದು ಅಂತ. ಸೊ ಅದರ ಜೊತೆಗೆ ಬೌದ್ಧ ಧರ್ಮ ಬಹಳ ಮುಖ್ಯವಾಗಿ ಮಾಡಿದ್ದು ಅಂತಂದರೆ ಅದು ಚಾತುರ್ವರ್ಣ ಪದ್ಧತಿಯನ್ನು ವಿರೋಧಿಸ್ತಾ ಹೋಗಿತ್ತು. ಜಾತಿ ಪದ್ಧತಿಗೆ ಬುದ್ಧಿಸಮ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು. ಇದಕ್ಕೆ ಪ್ರತಿಯಾಗಿ ಭಗವದ್ಗೀತೆಯ ಮೂಲಕ ಜಾತಿ ಪದ್ಧತಿಯನ್ನು ಡಿಫೆಂಡ್ ಮಾಡಿಸಲಾಯಿತು. ಯಾಕಂದರೆ ಈ ಬ್ರಾಹ್ಮಣ ಪ್ರತಿಕ್ರಾಂತಿ ಅಂತ ನಾವೇನು ಮಾತನಾಡ್ತಿದ್ದೀವಿ, ಆ ಬ್ರಾಹ್ಮಣ ಪ್ರತಿಕ್ರಾಂತಿಗೆ ಕೃಷ್ಣನ ಮೂಲಕ ಈ ಮಾತುಗಳನ್ನು ಹೇಳಿಸಿ, ಭಗವದ್ಗೀತೆ ಮಾತುಗಳನ್ನು ಹೇಳಿಸಿ, ಬ್ರಾಹ್ಮಣರು ಎಲ್ಲಿ ಹುಟ್ಟಿದ್ರು, ಶೂದ್ರರು ಎಲ್ಲಿ ಹುಟ್ಟಿದ್ರು ಅಂತ ಹೇಳುವ ಮೂಲಕ ಆ ಒಂದು ವೈದಿಕ ಪರಂಪರೆಯ ಪುನರ್ಸ್ಥಾಪನೆಗೆ ಹೊರಡಲಾಯಿತು ಅಂತ. ಇದರಲ್ಲಿ ಯಶಸ್ಸು ಕೂಡ ಆಯಿತು. ಯಾಕಂದರೆ ಆ ಹೊತ್ತಿನಲ್ಲಿ ಬೌದ್ಧ ಧರ್ಮವನ್ನು ಪಾಲನೆ ಮಾಡ್ತಿದ್ದ ಮೌರ್ಯರು, ಬೇರೆ ಬೇರೆ ರಾಜರುಗಳ ಪತನ ಆದಮೇಲೆ ಮತ್ತೆ ಬ್ರಾಹ್ಮಣ ಧರ್ಮ, ವೈದಿಕ ಧರ್ಮ ಉಚ್ಛ್ರಾಯ ಸ್ಥಿತಿಗೆ ಬಂತು ಅಂತ. ಸೊ ಅದರ ಜೊತೆಗೆ ನನಗಿರುವ ಕುತೂಹಲ ಬಂದಿದೆ. ಸೊ ಯಾರು ಭಾರತೀಯ ಜನತಾ ಪಕ್ಷದಲ್ಲಿರುವ ದಲಿತ ನಾಯಕರುಗಳಿದ್ದಾರೆ, ಕಾರಜೋಳರಿಂದ ಹಿಡಿದು, ಅವರು ಇದಕ್ಕೇನು ಹೇಳ್ತಾರೆ? ಅವರು ಅಂಬೇಡ್ಕರ್ ವಾದಿಯೇ. ಅಂಬೇಡ್ಕರ್ ಹೇಳಿದ್ದನ್ನು ಅವರು ಒಪ್ತಾರೆ ಅಂತಂದರೆ ಈ ಒಂದು ಭಗವದ್ಗೀತೆ ಇಂಟ್ರಡ್ಯೂಸ್ ಮಾಡೋದನ್ನು ಅವರು ವಿರೋಧಿಸಬೇಕು. ಅವ್ರೊಂದು ಸ್ಟ್ಯಾಂಡ್ ಬೇಕು ಅವರಿಗೆ. ನಾವು ಇದನ್ನು ವಿರೋಧಿಸ್ತೀವಿ, ನಾವು ಇದನ್ನು ವಿರೋಧಿಸಲ್ಲ. ಅಂಬೇಡ್ಕರ್ ವಾದಿಗಳು ಇದನ್ನು ವಿರೋಧಿಸಬೇಕಾಗಿದೆ. ಆರೋಗ್ಯಪೂರ್ಣವಾಗಿ ಆಲೋಚನೆ ಮಾಡುವವರು ವಿರೋಧಿಸಬೇಕಾಗಿದೆ. ಯಾಕಂದರೆ ಭಗವದ್ಗೀತೆ ಏನಿದೆ, ಭಗವದ್ಗೀತೆಯ ಒಳಗಿರುವ ಅಂಶಗಳು, ಸೂಕ್ಷ್ಮ ಅಂಶಗಳೇನಿವೆ, ಅದು ಇವತ್ತಿನ ಸಂದರ್ಭದಲ್ಲಿ ಅಪ್ರಸ್ತುತ ಆಗಿವೆ ಅಂತ. ಹಿಂಸಾ ಪ್ರಚೋದಕವಾದದ್ದನ್ನು ನಾವು ಹೇಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ? ಕೊಲ್ಲು ಅನ್ನುವುದನ್ನು ನಾವು ಹೇಗೆ ಒಪ್ಕೊಳ್ಳೋದು ಸಾಧ್ಯ? ಇವತ್ತಿನ ಮಕ್ಕಳಿಗೆ ಹೋಗ್ಬಿಟ್ಟು ಎಲ್ಲವೂ ಮಾಯೆ, ಜಗವೇ ಮಾಯೆ ಅಂತಂದರೆ ಆ ಮನುಷ್ಯ ಏನು ಇಂಜಿನಿಯರಿಂಗ್ ಕಲಿತಾರ, ವೈದ್ಯಕೀಯ ಕಲಿತಾರೆ, ಏನು ಕಲಿತಾನೆ ಅವನು? ವಿ ಆರ್ ಗೋಯಿಂಗ್ ಬ್ಯಾಕ್ವರ್ಡ್ ಅಂತ. ನಮ್ಮನ್ನು ಹಿಂದಕ್ಕೆ ಕರೆದುಕೊಂಡು ಹೋಗುವ ಕೆಲಸವನ್ನು ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಮಾಡ್ತಾ ಇದೆ ಅಂತ. ದೇ ಆರ್ ಟೇಕಿಂಗ್ ಅಸ್ ಬ್ಯಾಕ್. ಮಕ್ಕಳಲ್ಲಿ ನೈತಿಕತೆಯ ಹೆಸರಿನಲ್ಲಿ ನೀವು ಈ ಬೋಧನೆ ಮಾಡಿದರೆ ಅವರ ಮೇಲೆ ಅದು ಯಾವ ಪರಿಣಾಮವನ್ನು ಬೀರುತ್ತೆ? ಧರ್ಮಗ್ರಂಥಗಳನ್ನು ಓದಲಿ, ನಂದು ಆಕ್ಷೇಪ ಇಲ್ಲ, ಮನೆಯಲ್ಲಿ ಓದಿ. ನೀವು ಮುಸ್ಲಿಂ ಆದರೆ ಕುರಾನ್ ಓದಿ, ನೀವು ಹಿಂದೂ ಆದರೆ ಭಗವದ್ಗೀತೆಯನ್ನು ಓದಿ, ಮಹಾಭಾರತವನ್ನು ಓದಿ, ಮಂತ್ರಗಳನ್ನು ಓದಿ, ನಿಮಗೆ ಬಿಟ್ಟಿದ್ದು. ಅದನ್ನು ವಿರೋಧಿಸುವ ಹಕ್ಕಿಲ್ಲ. ಆದರೆ ಸಾಮಾಜಿಕವಾಗಿ ನೀವು ಶಾಲೆ ಕಾಲೇಜುಗಳಲ್ಲಿ ಇಂಥದ್ದೊಂದನ್ನು ಪ್ರಾರಂಭಿಸಿದರೆ, ಪಠ್ಯಪುಸ್ತಕಗಳನ್ನ ಅಳವಡಿಸಿದರೆ, ನೀವು ಮಕ್ಕಳ ಮನಸ್ಸನ್ನು ಯಾವ ರೀತಿ ರೂಪಿಸ್ತೀರಿ ಅಂತ. ಸೊ ಅಂಬೇಡ್ಕರ್ ಅವರ ಒಂದು ಪುಸ್ತಕ ಇದೆ, ಅದರ ಹೆಸರು ರೆವಲ್ಯೂಷನ್ ಆ್ಯಂಡ್ ಕೌಂಟರ್, ರೆವಲ್ಯೂಷನ್ ಇನ್ ಆನ್ಸಿಯಂಟ್ ಇಂಡಿಯಾ ಅಂತ. ಅದು ಪ್ರಾಚೀನ ಭಾರತದ ಸಾಮಾಜಿಕ ಸ್ಥಿತಿಗತಿಗಳನ್ನು ಅಂಬೇಡ್ಕರ್ ಭಾಳ ಅದ್ಭುತವಾಗಿ ಅಲ್ಲಿ ವಿವರಿಸ್ತಾ ಹೋಗ್ತಾರೆ ಪುಸ್ತಕದಲ್ಲಿ. ನೀವು ಪುಸ್ತಕವನ್ನು ಓದಬೇಕು. ಅದರಲ್ಲೇ ಅವರು ಈ ಭಗವದ್ಗೀತೆಯ ಬಗ್ಗೆ ಅತಿ ಹೆಚ್ಚು ಪ್ರಸ್ತಾಪವನ್ನು ಮಾಡಿದ್ದಾರೆ. ಭಗವದ್ಗೀತೆ ಹೇಗೆ ಹುಟ್ಟಿತು, ಯಾಕೆ ಹುಟ್ಟಿತು ಅಂತ. ಸೊ ಅದರ ಎಲ್ಲ ವಿವರಗಳು ಕೂಡ ಸಿಗ್ತಾ ಹೋಗುತ್ತೆ. ಅವ್ರು ಹೇಳ್ತಾ ಹೋಗ್ತಾರೆ, ಭಗವದ್ಗೀತೆ ಹುಟ್ಟುವ ಸಂದರ್ಭ ಇದೆಯಲ್ಲ, ಆಗ ಬುದ್ಧ ಧರ್ಮ ತಂದಂಥ ರೆವಲ್ಯೂಷನ್, ಕ್ರಾಂತಿ ಮತ್ತು ಕೌಂಟರ್ ರೆವಲ್ಯೂಷನ್ ಅಂತಾರೆ. ಕೌಂಟರ್ ರೆವಲ್ಯೂಷನ್ ಮಾಡುವುದಕ್ಕೆ ಇವರೆಲ್ಲ ಯಾವ ರೀತಿ ಯತ್ನ ಮಾಡಿದ್ರು ಅನ್ನೋದನ್ನು ಕೂಡ ಅಂಬೇಡ್ಕರ್ ವಿವರಿಸ್ತಾ ಹೋಗ್ತಾರೆ. ಸೊ ಅವರು ಇನ್ನೊಂದು ಬಳಸ್ತಾರೆ, ನಾನೇನು ಬ್ರಾಹ್ಮಣರು ವೈದಿಕ ಪರಂಪರೆ ಅಂತ ಹೇಳ್ತಾರೆ. ಅವರು ಬೌದ್ಧ ಧರ್ಮದ ಪೂರ್ವಕಾಲದ ಆರ್ಯ ಜನಾಂಗಗಳು ಅಂತ ಬಳಸ್ತಾರೆ ಈ ಪುಸ್ತಕದಲ್ಲಿ. ಅವರು ಆ ಆರ್ಯ ಜನಾಂಗಕ್ಕೆ ನೈತಿಕ ಪ್ರಜ್ಞೆನೇ ಇರಲಿಲ್ಲ. ನೈತಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಬದಲಾವಣೆ ಎರಡರ ಬಗ್ಗೆ ಕೂಡ ಅವರಿಗೆ ನಂಬಿಕೆಯೂ ಇರಲಿಲ್ಲ, ಗೊತ್ತೇ ಇರಲಿಲ್ಲ.
ಈ ನೈತಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಬದಲಾವಣೆಯ ಪ್ರಶ್ನೆ ಬಹಳ ಮುಖ್ಯವಾಗಿ ಬಂದದ್ದು ಬೌದ್ಧರ ಕಾಲದಲ್ಲಿ, ಬೌದ್ಧ ಧರ್ಮದಿಂದ. ಆದರೆ ಈ ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಏನಿದೆ, ಈ ರೆವಲ್ಯೂಷನ್ನಿಗೆ ಪ್ರತಿಯಾದ ಒಂದು ಕ್ರಾಂತಿ ಏನಿದೆ, ಅದನ್ನು ಆರ್ಯರು ಮುಂದಿನ ಹಿಂದೂ ಅಂತ ಏನು ಅಂದ್ಕೋತೀರಿ ಅವರು ತಂದು ಅದನ್ನು ಪುನಃಸ್ಥಾಪನೆ ಮಾಡಿದ್ರು. ಅದರ ನಂತರ ಶಂಕರಾಚಾರ್ಯರು ಅದನ್ನು ಮುಂದುವರಿಸಿದ್ರು. ಬೌದ್ಧ ಧರ್ಮವನ್ನು ಸಂಪೂರ್ಣವಾಗಿ ನಾಶಪಡಿಸುವ ಯತ್ನ ಒಂದು ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಪ್ರಾರಂಭ ಆಯ್ತಲ್ಲ, ಅದು ನಡೆದುಕೊಂಡು ಬಂತು. ಯಾವಾಗ ಮತ್ತೆ ಈ ಒಂದು ವೈದಿಕ ಧರ್ಮದ ಪುನಃಸ್ಥಾಪನೆಯನ್ನು ಶಂಕರಾಚಾರ್ಯರು ಮಾಡುವವರೆಗೆ ಇದು ಸಂಪೂರ್ಣವಾಗಿ ಭಗವದ್ಗೀತೆ ಏನಿದೆ ಅದು ಭಗವದ್ಗೀತೆ ಎಲ್ಲೆಡೆ ಪರಿಸೂಸುವಾಗೆ ಮಾಡಿತು. ಭಾಳಷ್ಟು ಜನ ಭಗವದ್ಗೀತೆಯನ್ನು ಮೆಚ್ಚಿಕೊಂಡಿದ್ರು, ಗಾಂಧಿ ಕೂಡ ಅವರು ಮೆಚ್ಚಿಕೊಳ್ಳೋದಕ್ಕೆ ಕಾರಣಗಳಿದ್ವು. ಆದರೆ ಅವರು ಅದನ್ನ ಡೀಪಾಗಿ ಆಳವಾಗಿ ನೋಡಿಲ್ಲ ಅಂತ ನನಗೆ ಅನಿಸುತ್ತೆ. ಇವತ್ತು ಆ ಕ್ರಾಂತಿ ಮತ್ತು ಈ ಪ್ರತಿಕ್ರಾಂತಿಯ ಮುಂದುವರಿಕೆ ಇದು ಅಂತ ಅಂದರೆ ಬೌದ್ಧ ಧರ್ಮ ಪೂರ್ವದ ಕಾಲಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ, ನಮ್ಮ ಮಕ್ಕಳನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಭಗವದ್ಗೀತೆಯ ಬೋಧನೆಯ ಮೂಲಕ ಅವರಲ್ಲಿ ಹಿಂಸೆಯನ್ನು ತುಂಬಲಾಗ್ತಾ ಇದೆ. ಈ ಪ್ರತಿಕ್ರಾಂತಿ ಅಪಾಯಕಾರಿಯಾದ ಪ್ರತಿಕ್ರಾಂತಿ ಅಂತ. ಈ ಪ್ರತಿಕ್ರಾಂತಿಗಾಗಿಯೇ ಭಗವದ್ಗೀತೆ ಹುಟ್ಟುಕೊಂಡಿದ್ದು, ಬೌದ್ಧ ಧರ್ಮವನ್ನು ವಿರೋಧಿಸುವುದಕ್ಕಾಗಿ, ಬೌದ್ಧ ಧರ್ಮವನ್ನು ದಮನಿಸುವುದಕ್ಕಾಗಿ ಹುಟ್ಟಿಕೊಂಡದ್ದು ಭಗವದ್ಗೀತೆ. ಈ ಭಗವದ್ಗೀತೆಯನ್ನು ನಮ್ಮ ಮಕ್ಕಳಿಗೆ ಕಲಿಸುವುದಕ್ಕೆ ಹೊರಟಿದ್ದಾರೆ. ಈ ಬಗ್ಗೆ ದಲಿತ ನಾಯಕರುಗಳು ಏನು ಹೇಳ್ತಾರೆ, ಅದು BJPಯಲ್ಲಿ ಇರುವವರು ಅನ್ನುವ ಕೇಳುವ ಕುತೂಹಲ ನನಗಿದೆ. ಈ ಮಾತು ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀರಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.